ಚಿತ್ರದುರ್ಗದಲ್ಲಿ ಭಾರೀ ಮಳೆ ಬಿದ್ದ ಕಾರಣ ವಾಣಿವಿಲಾಸ ಸಾಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸತತ ಮಳೆಯಾಗುತ್ತಿರುವ ಕಾರಣ ಡ್ಯಾಂನಲ್ಲಿರುವ ನೀರು ಓವರ್ಫ್ಲೋ ಆಗ್ತಿದೆಯಂತೆ. 110 ವರ್ಷದಲ್ಲಿ 4ನೇ ಬಾರಿ ಅಣೆಕಟ್ಟು ಭರ್ತಿಯಾಗಿ ರಂಧ್ರದ ಮೂಲಕ ಹರಿಯಲು ಆರಂಭಿಸಿದೆ. ಡ್ಯಾಂ ಇತಿಹಾಸದಲ್ಲಿ 4ನೇ ಬಾರಿ, ಈ ವರ್ಷದಲ್ಲಿ 2ನೇ ಬಾರಿ ಹೀಗಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಾಣಿವಿಲಾಸ ಸಾಗರ ಜಲಾಶಯವನ್ನ ಮಾರಿ ಕಣಿವೆ ಡ್ಯಾಂ ಅಂತಾನೂ ಫೇಮಸ್ ಆಗಿದೆ. ಜಲಾಶಯ ತುಂಬಿ ಉಕ್ಕಿ ಹರಿಯುತ್ತಿರುವುದರಿಂದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿತ್ರದುರ್ಗದಲ್ಲಿ ಭಾರೀ ಮಳೆ ಬಿದ್ದ ಕಾರಣ ವಾಣಿವಿಲಾಸ ಸಾಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸತತ ಮಳೆಯಾಗುತ್ತಿರುವ ಕಾರಣ ಡ್ಯಾಂನಲ್ಲಿರುವ ನೀರು ಓವರ್ಫ್ಲೋ ಆಗ್ತಿದೆಯಂತೆ. 110 ವರ್ಷದಲ್ಲಿ 4ನೇ ಬಾರಿ ಅಣೆಕಟ್ಟು ಭರ್ತಿಯಾಗಿ ರಂಧ್ರದ ಮೂಲಕ ಹರಿಯಲು ಆರಂಭಿಸಿದೆ. ಡ್ಯಾಂ ಇತಿಹಾಸದಲ್ಲಿ 4ನೇ ಬಾರಿ, ಈ ವರ್ಷದಲ್ಲಿ 2ನೇ ಬಾರಿ ಹೀಗಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಾಣಿವಿಲಾಸ ಸಾಗರ ಜಲಾಶಯವನ್ನ ಮಾರಿ ಕಣಿವೆ ಡ್ಯಾಂ ಅಂತಾನೂ ಫೇಮಸ್ ಆಗಿದೆ. ಜಲಾಶಯ ತುಂಬಿ ಉಕ್ಕಿ ಹರಿಯುತ್ತಿರುವುದರಿಂದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿತ್ರದುರ್ಗದಲ್ಲಿ ಭಾರೀ ಮಳೆ ಬಿದ್ದ ಕಾರಣ ವಾಣಿವಿಲಾಸ ಸಾಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸತತ ಮಳೆಯಾಗುತ್ತಿರುವ ಕಾರಣ ಡ್ಯಾಂನಲ್ಲಿರುವ ನೀರು ಓವರ್ಫ್ಲೋ ಆಗ್ತಿದೆಯಂತೆ. 110 ವರ್ಷದಲ್ಲಿ 4ನೇ ಬಾರಿ ಅಣೆಕಟ್ಟು ಭರ್ತಿಯಾಗಿ ರಂಧ್ರದ ಮೂಲಕ ಹರಿಯಲು ಆರಂಭಿಸಿದೆ. ಡ್ಯಾಂ ಇತಿಹಾಸದಲ್ಲಿ 4ನೇ ಬಾರಿ, ಈ ವರ್ಷದಲ್ಲಿ 2ನೇ ಬಾರಿ ಹೀಗಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಾಣಿವಿಲಾಸ ಸಾಗರ ಜಲಾಶಯವನ್ನ ಮಾರಿ ಕಣಿವೆ ಡ್ಯಾಂ ಅಂತಾನೂ ಫೇಮಸ್ ಆಗಿದೆ. ಜಲಾಶಯ ತುಂಬಿ ಉಕ್ಕಿ ಹರಿಯುತ್ತಿರುವುದರಿಂದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.